ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವಿದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರ ಬೆಳಗಿನ ಬ್ಲಾಗು. ಟೈಮ್ ಬಂದು ಒಂದು 8:30 8:45 ಆಗಿದೆ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಶುಕ್ರವಾರ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಇವಾಗ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅನ್ನಕ್ಕೆಲ್ಲ ಇಟ್ಟಿದ್ದೀನಿ ಆಲ್ರೆಡಿ. ಇವಾಗ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ ಇದೆಯಲ್ಲ ಅದನ್ನೇ ಮಾಡೋಣ ಅಂತ ಟೈಮ್ ಆಗೋಗಿತ್ತು. ಸೊ ಅದಕ್ಕೇ ಇನ್ಸ್ಟೆಂಟ್ ಪೌಡರ್ ಇತ್ತಲ್ಲ, ಬೇಗನೆ ಅನ್ನಕ್ಕೆ ಇಟ್ಬಿಟ್ಟೆ ಬೇರೆ ಕೆಲಸ ಮಾಡ್ಕೊಂಡಿದ್ದೆ. ಕಸ ಎಲ್ಲ ಗುಡಿಸ್ಕೊಂಡಿದ್ದೆ, ಎಲ್ಲ ಮಾಡ್ಕೊಂಡಿದ್ದು. ಈ ಕಡೆ ಅನ್ನ ಎಲ್ಲ ರೆಡಿಯಾಗಿದೆ. ಇವಾಗ ನೋಡಿ ಪುಳಿಯೋಗರೆ ಪೌಡರ್, ಇನ್ಸ್ಟೆಂಟ್ ಪೌಡರ್ ಈಸಿಯಾಗಿ ಮಾಡೋಕ್ಬೋದು. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ಯಾನ್ಗೆ ಸ್ವಲ್ಪ ಸಾಸಿವೆ, ಒಂಚೂರು ಕಡಲೆಬೇಳೆ ಮತ್ತು ಕಡಲೆ ಬೀಜ ಇವೆಲ್ಲ ಹಾಕ್ಕೊಂಬಿಟ್ಟು ಕರ್ಬೇವಿನ ಸೊಪ್ಪು ಇದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಈ ಪೌಡರ್ ಹಾಕ್ಕೊಂಡ್ರೆ ಪುಳಿಯೋಗರೆ ಪೌಡರು ರೆಡಿ ಆಗೋಗುತ್ತೆ. ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಂಗೆ ಮತ್ತು ಬೇಗನೆ ಆಗುತ್ತೆ. ಅರ್ಜೆಂಟಾಗಿ ಟಿಫನ್ ಮಾಡಬೇಕು ಅಂದರೆ ಇದು ಯೂಸ್ಫುಲ್ಲಾಗಿರುತ್ತೆ. ಒಂದು ಪ್ಯಾಕೆಟ್ ಇದ್ದರೆ ಸಾಕು ಮನೇಲಿ. ನಾನು ರೆಗ್ಯುಲರಾಗಿ ಯಾವಾಗೂ ಅಷ್ಟೇ ಒಂದು ಪ್ಯಾಕೆಟ್ ಖಾಲಿ ಆದರೆ ಇನ್ನೊಂದು ಪ್ಯಾಕೆಟ್ ಎಕ್ಸ್ಟ್ರಾ ಇವಾಗ ಖಾಲಿ ಆಗ್ತಾಯಿದೆ ಅನ್ನೋ ಟೈಮ್ಗೆ ಇನ್ನೊಂದು ತರಿಸಿಟ್ಕೊಂಡ್ಬಿಡ್ತೀನಿ. ಈ ಥರದ್ದು 200 ಗ್ರಾಮು ಯಾವಾಗೂ ಅಷ್ಟೇ ಒಂದು ಇಟ್ಕೊಂಡು ಒಂದಿನೇ ಮುಕ್ಕಾಲು ಭಾಗ, ಇನ್ನು ಕಾಲು ಭಾಗ ಇದೆ ಖಾಲಿ ಆಗುತ್ತೆ ಅನ್ನೋಷ್ಟರಲ್ಲಿ ಇನ್ನೊಂದು ತರಿಸಿಟ್ಕೊಂಡಿರ್ತೀನಿ. ಯಾಕಂದರೆ ಎಮರ್ಜೆನ್ಸಿ ಬೆಳಗ್ಗೆ ಹೊತ್ತು ನನ್ನ ಮಗ ಸ್ಕೂಲ್ಗೆ ನಾನು ಎದ್ದೇಳೋದು ಲೇಟ್ ಗೀಟಾಗೋದ್ರೆ ಬೆಸ್ಟ್. ಇದು ಸಿಕ್ಕಾಪಟ್ಟೆ ಈಸಿ. ಅನ್ನಕ್ಕೆ ಇಟ್ಕೊಂಬಿಟ್ರೆ ಅಲ್ಲಿ ಅನ್ನ ಆಗೋ ಅಷ್ಟರಲ್ಲಿ ಇದು ಗೊಜ್ಜೆ ನಾವೇನು ಎಲ್ಲ ಪ್ರೊಸೀಜರ್ ಏನೂ ಇರೋಲ್ಲ. ಇರೋ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡ್ಕೊಳ್ಳೋದಷ್ಟೇ. ನೋಡಿ ಅನ್ನ ಹಾಕಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ಹಾಕ್ಕೊಳ್ಳೋದು ಅಷ್ಟೇ. ಬ್ಯಾಡಗಿ ಮೆಣಸಿನ್ಕಾಯಿ ನನ್ನ ಹತ್ರ ಇರಲಿಲ್ಲ, ಖಾಲಿ ಆಗೋಗಿದೆ. ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿಲ್ಲ. ಈ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಕಡಲೆ ಬೀಜ, ಕರ್ಬೇವಿನ ಸೊಪ್ಪು ಮತ್ತು ಆ ಪೌಡರು, ಸಾಸಿವೆ ಇಷ್ಟೇ ಹಾಕ್ಕೊಂಡಿರೋದು. ಬೇಕಂದರೆ ಎಳ್ಳೆಲ್ಲ ಎಲ್ಲ ಅದರಲ್ಲೇ ಇರುತ್ತೆ, ಏನೂ ಹಾಕೋ ಅಷ್ಟಿರಲ್ಲ. ನನಗೆ ಎಕ್ಸ್ಟ್ರಾ ಬೇಕಲ್ಲ ಈ ಕಡಲೆ ಬೀಜ ಎಲ್ಲ ಸಿಗಲಿ ಬಾಯಿಗೆ ಅಂದ್ಬಿಟ್ಟು ಮಾಡ್ಕೊತೀನಿ ಅಷ್ಟೇ. ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಲಂಚ್ ಬಾಕ್ಸ್ಗೆಲ್ಲನೂ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಲಂಚ್ ಬಾಕ್ಸ್ಗೆಲ್ಲ ಇದೇನೆ ನಾನು ಆಫೀಸ್ಗೆ ಹೋಗೋಗು ಇದೇ ಹಾಕ್ಕೊಂಡು ಹೋಗೋದು. ಹಿಂಗೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಆದ್ರೂ ಸೂಪರಾಗಿರುತ್ತೆ. ಕಡಲೆ ಬೀಜ ಎಲ್ಲನೂ ಇನ್ನೂ ನಾವು ಹೆಂಗೆ ಫ್ರೈ ಮಾಡ್ತೀವೋ ಅದೇ ಥರ ಇರುತ್ತೆ. ಯಾಕಂದರೆ ನೀರೇನು ಆ್ಯಡ್ ಮಾಡಿರಲ್ವಲ್ಲ ಇದರಲ್ಲಿ. ಅದಕ್ಕೇ ಹೆಂಗೆ ನಾವು ಯಾವ ಥರ ಫ್ರೈ ಮಾಡ್ತೀವೋ ಹಂಗೆ ಇರುತ್ತೆ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಮತ್ತು ಈಸಿ ಕೂಡ. ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಲಂಚ್ ಬಾಕ್ಸ್ ಏನಾದ್ರು ಕಟ್ಟಬೇಕು ಅಂದರೆ ಅಂಥದಕ್ಕೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ಇನ್ನು ಮತ್ತು ಮನೇಲಿ ಮಾಡ್ಕೊಳ್ಳೋದು ಪುಳಿಯೋಗರೆ ಗೊಜ್ಜು ಚೆನ್ನಾಗಿರುತ್ತೆ. ಆದರೆ ಟೈಮ್ ಇಲ್ಲ ಅಂದಾಗ ಇದು ಮಾಡ್ಕೊಳ್ಳೋಕೆ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದೊಂಥರ ಮನೇಲಿ ಮಾಡ್ಕೊಳ್ಳೋದೇ ಒಂಥರ ಚೆನ್ನಾಗಿರುತ್ತೆ. ಎರಡಕ್ಕೂ ಅದರದ್ದೇ ಆದಂಥ ಟೇಸ್ಟಸ್ ಇರುತ್ತೆ. ಏನು ಅದು ಬೇಕಾದಾಗ ಅದು ಮಾಡ್ಕೊಬೋದು, ಟೈಮ್ ಇದ್ದಾಗ ಮನೆ ಪೌಡರ್ ಮಾಡ್ಕೊಬೋದು. ಮನೆಯದು ನಾನು ಪುಳಿಯೋಗರೆ ಗೊಜ್ಜು ಮಾಡ್ತೀನಿ, ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ಅದನ್ನೆಲ್ಲನೂ ಪುಡಿ ಮಾಡಿಕೊಂಡು ಎಲ್ಲ ಹುರಿದು ಪುಡಿ ಮಾಡಿಕೊಂಡು ಟೈಮ್ ಇದ್ದರೆ ಮಾಡ್ಕೊತೀನಿ ಅಷ್ಟೇ. ಇಲ್ಲ ಅಂದರೆ ಇದನ್ನೇ ಪೌಡರ್ ಹಾಕ್ಬಿಟ್ಟು ಮಾಡ್ಕೊಳ್ಳೋದು. ಜಾಸ್ತಿ ಇದೇ ಮಾಡೋದು. ಅದು ಯಾವಾಗನ ಫ್ರೀ ಇದ್ದಾಗ ಮಾಡಿಟ್ಬಿಟ್ಟು ನೈಟು ಬೆಳಗ್ಗೆ ಹೊತ್ತು ಅನ್ನ ಮಾಡ್ಕೊತೀನಿ. ಅದು ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ. ಇವಾಗ ನೋಡಿ ಇರೋ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಟಿಫನ್ ಎಲ್ಲ ಮಾಡಿ ಅವ್ರ ಪಾಡ್ಗೆ ಅವರೆಲ್ಲ ಹೋದ್ರು. ಆಮೇಲೆ ನಾನು ಇವಾಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ನನ್ನ ಮಗನೂ ನಾನು ಇರೋದಷ್ಟೇ ಇವಾಗ. ನಮ್ಮಮ್ಮನೂ ಇನ್ನೂ ಬಂದಿಲ್ಲ. ಅವರು ಬರೋ ಅಷ್ಟ್ರಲ್ಲಿ ನೋಡಿ ಇವಾಗ ಇದಿಷ್ಟು ಖಾಲಿ ಆಗೋಯ್ತು. ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೇ ಆಯಿತು ಖಾಲಿ. ಇವಾಗ ನಾನು ಇನ್ನೊಂದು ಸಲ ಪೌಡರ್ ಹಾಕಿ ಇನ್ನೊಂದು ಸಲ ಮಾಡಬೇಕು ನಮ್ಮಮ್ಮಂಗೆ ಅಂತ. ಅದು ಇವಾಗ ಮತ್ತೆ ಮಾಡಿಡಬೇಕು. ಒಂದು ಸ್ವಲ್ಪ ಹೊತ್ತು ಇದೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಆಮೇಲೆಲ್ಲ ಮಾಡಿಕೊಡ್ತೀನಿ. ಅಷ್ಟರಲ್ಲಿ ಇರೋದಿಷ್ಟು ಅಂದರೆ ಇವೆಲ್ಲ ಮಾಡಿಟ್ಟಿದ್ದೆವು. ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಟಿಫನ್ ಎಲ್ಲ ಮುಗಿಸಿ ಇಟ್ಟಿರೋ ಪಾತ್ರೆಗಳು ಇವನ್ನೆಲ್ಲ ತೊಳ್ಕೊಂಬಿಟ್ರೆ ಅರ್ಧ ಕೆಲಸ ಮುಗ್ದೋಗುತ್ತೆ. ಏನು ಅಷ್ಟೊಂದು ಕೆಲಸ ಏನಿಲ್ಲ ಇವತ್ತು ಶುಕ್ರವಾರ. ನೋಡಿ ಇಷ್ಟು ಮಾಡಿಕೊಂಡು ಇನ್ನೊಂದು ರೌಂಡು ಮತ್ತು ನಮ್ಮಮ್ಮಂಗೆ ಪುಳಿಯೋಗರೆ ಇತ್ತಲ್ಲ ಅದನ್ನೇ ಪೌಡ್ರ್ ಇತ್ತಲ್ಲ, ಎಷ್ಟೊತ್ತು ಅನ್ನ ಇದ್ದರೆ 5 ನಿಮಿಷನೂ ಇರಲ್ಲ, ಫ್ರೈ ಮಾಡಿ ಹಾಕ್ಕೊಡೋದು ಅಷ್ಟೇ. ಜಾಸ್ತಿ ಇವತ್ತೇನು ಉರಿಯೋದು ಏನೂ ಇರಲ್ಲ. ಸುಮ್ಮನೆ ಗೊಜ್ಜು ಪೌಡರ್ ಹಾಕೋದು, ಆಮೇಲೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಮುಗೀತು. ಇವಾಗೆಲ್ಲ ಪಾತ್ರೆ ಎಲ್ಲ ತೊಳೆದಾಯ್ತು. ಕೆಲಸ ಏನು ಅಷ್ಟೊಂದು ಸ್ವಲ್ಪ ಇದೆ. ಕೆಲಸ ಏನು ಅಷ್ಟೊಂದಿಲ್ಲ. ಎಲ್ಲ ಬಟ್ಟೆಗಳೆಲ್ಲ ವಾಶ್ ಆಗಿದೆ. ನೆನ್ನೆ ಎಲ್ಲ ವಾಶ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇದು ಪಾತ್ರೆ ಎಲ್ಲ ತೊಳೆದು ಶಿಂಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು
ಅದೇ ಇನ್ನೊಂದು ಸಲ ನಮ್ಮ ಅಮ್ಮಂಗೆ ಹಾಕೊಂಡು ಕೊಡಬೇಕು. ಅದೆಲ್ಲ ಆದಮೇಲೆ ಉದ್ದಿನ ವಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ದೋಸೆಗೆ ನೆನೆ ಹಾಕ್ಕೊಬೇಕು. ದೋಸೆಗೆಲ್ಲ ನೆನೆ ಹಾಕ್ಕೊಂಬಿಟ್ಟು ಆಮೇಲೆ ಉದ್ದಿನಬೇಳೆ ಅದನ್ನೇ ಇವಾಗ ದೋಸೆ ನೆನೆ ಹಾಕ್ತೀನಲ್ಲ ಅದೇ ಟೈಮ್ಗೆ ನಾನು ಸ್ವಲ್ಪ ಉದ್ದಿನಬೇಳೆ ಎಕ್ಸ್ಟ್ರಾ ಹಾಕ್ಕೋತೀನಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಉದ್ದಿನ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲ ಕೆಲಸ ಮುಗೀತು. ಕೆಲಸ ಮುಗಿದ್ಮೇಲೆ ಇವಾಗ ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ. ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದು ಹಂಗೆ ಒಂದು 10 ನಿಮಿಷ ವ್ಯಾಯಾಮ ಮಾಡೋಣ ಅಂತ. ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ವ್ಯಾಯಾಮ ಮಾಡಿದ್ರೆ ಇದು ದೇಹದಲ್ಲಿರೋ ಕೊಬ್ಬೆಲ್ಲ ಕರಗುತ್ತೆ, ಬೇಗನೆ ಕರಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ನೀವು ವ್ಯಾಯಾಮ ಮಾಡಿ ನೋಡಿ, ಎಷ್ಟು ಬೇಗ ಬೆವರು ಬರುತ್ತೆ. ಹಂಗೇ ಸ್ವಲ್ಪ ಆ್ಯಕ್ಟಿವ್ ಆಗೂ ಇರ್ತೀವಿ. ಬೇಗನೆ ನಾವು ವ್ಯಾಯಾಮ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಮತ್ತು ವ್ಯಾಯಾಮ ಮಾಡಿದ್ಮೇಲೂ ಸಿಕ್ಕಾಪಟ್ಟೆ ಬೇವು ಹೋಗ್ತೀವಿ. ಒಂಥರ ಎನರ್ಜಿ ಕೊಡುತ್ತೆ ಈ ಕಾಫಿ. ನಾನು ಅದು ಕುಡಿದ್ಬಿಟ್ಟು ಒಂದು 10 ನಿಮಿಷ, ಒಂದು 1/4 ಗಂಟೆ ವ್ಯಾಯಾಮ ಮಾಡಿದೆ. ವ್ಯಾಯಾಮ ಎಲ್ಲ ಮಾಡಿ ಇವಾಗ ನೋಡಿ ಇದನ್ನು ನೆನೆ ಹಾಕಿದ್ದೆ ಬೆಳಗ್ಗೆ. ಹಂಗೆ ದೋಸೆಗೂ ನೆನೆ ಹಾಕ್ಕೊಂಡಿದ್ದೀನಿ. ನಾಳೆ ಸಂಡೇ ಅಲ್ವಾ, ಸೊ ಅದಕ್ಕೆ ದೋಸೆಗೂ ನೆನೆ ಹಾಕ್ಕೊಂಡಿದ್ದೀನಿ. ಇದು ಈವ್ನಿಂಗು ಎಲ್ಲ ನೆನೆಸಿ ಆಗಿತ್ತು. ಎಲ್ಲ ಕೆಲಸ ಏನಿರಲಿಲ್ಲ, ಮಲ್ಕೊಂಡಿದ್ದಿದ್ದೆ ಅಷ್ಟೇ ಇವತ್ತು. ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ನಲ್ಲ ಬೆಳಗ್ಗೆನೆ. ಈವ್ನಿಂಗು ಕಾಫಿ ಜೊತೆ ಉದ್ದಿನ ವಡೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ಕಡಲೆ ಅಂದರೆ ಉದ್ದಿನಬೇಳೆ ಎಲ್ಲ ನೆನೆಸಿದ್ನಲ್ಲ, ಬೆಳಗ್ಗೆ 11 ಗಂಟೆಗೆ ಹಾಕಿರೋದು, ಸಂಜೆ 4 ಗಂಟೆಗೆ ನಾನು ಅದನ್ನು ಸೋಸ್ಕೊಂಡಿದ್ದೀನಿ, ಬಸ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಇದು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ 2 ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಹೊತ್ತು ನೆನೆಸ್ಬೇಕು ಇದನ್ನು. ಉದ್ದಿನಬೇಳೆ ಸ್ವಲ್ಪ ಹೊತ್ತು ನೆನೆಸ್ಬಿಟ್ರೆ, ಲಾಸ್ಟ್ ಟೈಮ್ ನಮ್ಮಮ್ಮ ಒಂದು 10 ನಿಮಿಷ ನೆನೆಸ್ಬಿಟ್ಟು ಅಂದರೆ 1 ಗಂಟೆ ನೆನೆಸ್ಬಿಟ್ಟು ಇದು ಬಸ್ತಿಟ್ಬಿಟ್ಟಿದ್ರು. ಅದು ಗ್ರೈಂಡ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಈ ಸಲ ನೋಡಿ ನಾನು ಬೆಳಗ್ಗೆ 11 ಗಂಟೆಯಲ್ಲಿ ಹಾಕಿರೋದು 4 ಗಂಟೆವರೆಗೂ ನೆನೆಸಿದ್ದೀನಿ. ಇವಾಗ ಅದನ್ನು ಹಂಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನೈಸಾಗಿ ಚೆನ್ನಾಗಾಗುತ್ತೆ. ನೀರು ಎಕ್ಸ್ಟ್ರಾ ಏನು ತಗೊಳ್ಳೋದಿಲ್ಲ. ಚೆನ್ನಾಗಿ ನುಣ್ಣಗೆ ನೀರು ಹಾಕ್ಕೊಳ್ದಂಗೆ ರುಬ್ಕೊಬೇಕು. ಒಂದು ಸ್ವಲ್ಪ ಬೇಕು ಅಂದರೆ ಒಂಚೂರು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಅಷ್ಟೇ ರುಬ್ಕೊಬೇಕು. ಗಟ್ಟಿಯಾಗಿ ರುಬ್ಕೊಬೇಕು. ಚೂರು ತೆಳ್ಳಗಾಯಿತು ಅಂದ್ರೂ ಉದ್ದಿನ ವಡೆ ಬರಲ್ಲ. ಇವಾಗ ನೋಡಿ ಅದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ತೆಂಗಿನಕಾಯಿ ಸಣ್ಣ ಕಟ್ ಮಾಡಿ ಹಾಕಿದ್ರೆ ಮಧ್ಯ ಸಿಗ್ತಾ ಇರುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಹೋಟೆಲವ್ರು ಅಲ್ಲೊಂದು ಇಲ್ಲೊಂದು ಸಿಗೋ ಥರ ಹಾಕಿರ್ತಾರೆ ಅಷ್ಟೇ. ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೆನಲ್ಲ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಹಂಗೆ ಸ್ವಲ್ಪ ಸೋಡಾ ಹಾಕ್ಕೊಬೇಕು. ಇದಕ್ಕೆ ಸೋಡಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಚೆನ್ನಾಗೇ ಬರುತ್ತೆ. ಅಂದರೆ ತೀರಾ ಹಾಕ್ಕೊಂಡ್ರೂ ಎಣ್ಣೆ ಕುಡಿದ್ಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಬೇಕು. ಹಂಗೆ ಇವಾಗ ನೋಡಿ ಮೆಣಸು ಎಷ್ಟು ಹಾಕ್ಕೊಂಡು, ಬೇಕು ಅಂದರೆ ಅಚ್ಕಾರದ ಪುಡಿ ಹಾಕ್ಕೊಬೋದು. ನಾನೇನು ಅಚ್ಕಾರದ ಪುಡಿ ಹಾಕ್ಕೊಂಡಿಲ್ಲ. ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಹಾಕ್ಕೊಂಡಿದ್ದೀನಿ ಜಾಸ್ತಿ. ಖಾರ ಅದರಲ್ಲೇ ಇತ್ತು, ಅದಕ್ಕೇ ನಾನು ಅಚ್ಕಾರದ ಪುಡಿ ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಅಂದರೆ ಎಷ್ಟು ಚೆನ್ನಾಗಿ ತಿರುಗಿಸ್ಕೊಬೇಕು ಅಂದರೆ, ನಾವು ಹಾಕಿದ್ದೀವಲ್ಲ, ಸೋಡಾ ಹಾಕಿದ್ದೀವಲ್ಲ, ಅದಕ್ಕೇ ಅದು ಚೆನ್ನಾಗಿ ಒಂಥರ ನಾವು ತಿರುಗಿಸ್ತಾ ಇದ್ರೆ ಒಂದು ಸ್ವಲ್ಪ ಇದಾಗಬೇಕು, ಫರ್ಮೆಂಟೇಷನ್ ಥರ ಆಗುತ್ತಲ್ಲ, ಆ ಥರ ಚೆನ್ನಾಗಿ ತಿರುಗಿಸ್ಬೇಕು. ಅದು ತಿರುಗಿಸಾದ್ಮೇಲೆ 1 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ನಾನೇನು ಬಿಟ್ಟಿಲ್ಲ. ಜಾಸ್ತಿ ಹೊತ್ತು ಸೋಡಾ ಹಾಕ್ಬಿಟ್ಬಿಟ್ರು ನೆಕ್ಸ್ಟ್ ಇನ್ನೊಂದು ಸಲ ಹಾಕೋಕ್ಕೋದ್ರೆ ಎಲ್ಲ ಎಣ್ಣೆ ಕುಡಿದ್ಬಿಡುತ್ತೆ. ಅದಕ್ಕೆ ಇಮ್ಮಿಡಿಯೇಟ್ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಚೂರು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ, ಕ್ರಿಸ್ಪಿ ಬಂದೇ ಬರುತ್ತೆ. ಅಕ್ಕಿ ಹಿಟ್ಟು ಹಾಕಲಿಲ್ಲ ಅಂದ್ರೂ ಒಂಚೂರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಹಾಕ್ಕೊಂಡು ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಂಡು ಎಣ್ಣೆನ ಇವಾಗ ಕಾಯಕ್ಕೆ ಇಟ್ಬಿಡ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನಾನು ಯಾವ ಥರ ವಡೆ ಶೇಪ್ ಯಾವ ಥರ ಮಾಡೋದು ಅಂತ ಇವಾಗ ತೋರಿಸ್ತೀನಿ ರೀ. ಪರ್ಫೆಕ್ಟಾಗಿ ಬರುತ್ತೆ. ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತೋ ಹಂಗೆ ಬರುತ್ತೆ. ಅವರು ಸ್ವಲ್ಪ ಜಾಸ್ತಿ ಸೋಡಾ ಹಾಕ್ತಾರೆ, ದಪ್ಪ ಕೂತ್ಕೊಳ್ಳುತ್ತೆ. ನಾನು ಸ್ವಲ್ಪ ಮೀಡಿಯಮ್ಮಾಗಿ ಹಾಕಿದ್ದೀನಿ ನೋಡಿ. ಇವಾಗ ಒಂದು ಕಡೆ ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಇವಾಗ ನಾನು ಉದ್ದಿನ ವಡೆ ಇಟ್ಟು ರುಬ್ಕೊಂಡಿದ್ದೀನಲ್ಲ ಅದನ್ನು ನೋಡಿ. ಈ ಥರ ನೀರು ಒಂದೊಂದಕ್ಕೂ ನೀರು ಹಚ್ಕೊಂಡು ಹೋಲ್ ಮಾಡ್ಕೊಬೇಕು. ಅವಾಗ ಕರೆಕ್ಟಾಗಿ ಬರುತ್ತೆ. ಉದ್ದಿನ ವಡೆ ಶೇಪೇ ಬರುತ್ತೆ ಸೇಮು. ನೀರಲ್ಲಿ ಒಂದು ಹಾಕಿದ ತಕ್ಷಣ ಇನ್ನೊಂದು ಸಲ ನೀರಲ್ಲಿ ಕೈ ಹಚ್ಕೊಬೇಕು. ಆಮೇಲೆ ರೌಂಡಿಗೆ ತೊಗೊಂಡು ಮಧ್ಯೆ ಹೋಲ್ ಮಾಡಿ ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಎಲ್ಲೂ ಏನು ಕಿತ್ತೋಗಲ್ಲ, ಏನೂ ಆಗೋದಿಲ್ಲ, ಕೈಯಲ್ಲೇ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಿಮ್ಗೆ ನಾನು ಫಸ್ಟೇ 2 ತೋರಿಸಿದ್ದು. ಹಾಗೆ ನೋಡಿ ಇವಾಗ ಅದನ್ನು ನಾನು ಹಾಕಿದ ತಕ್ಷಣ ಅದು ಎಣ್ಣೆ ಕಾಯ್ದಿರುತ್ತಲ್ಲ, ಹಂಗೆ ಮೇಲೆ ಬಂದ್ಬಿಡುತ್ತೆ. ಅಂಟ್ಕೊಳ್ಳೋದಾಗಲಿ ಏನೂ ಆಗೋಲ್ಲ. ಏನು ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನಾನು ಲಾಸ್ಟ್ ಟೈಮು ನೆನೆಸಿರೋದು ಕಮ್ಮಿ ಆಯ್ತಲ್ಲ, ಅದಕ್ಕೆ ಕೆಟ್ಟೋಗ್ಬಿಟ್ಟಿತ್ತು. ಈ ಸಲ ನೋಡಿ ಕರೆಕ್ಟಾಗಿ ನೆನೆಸಿದ್ದೀನಿ, ಹಂಗೆ ಚೆನ್ನಾಗೂ ಬಂದಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ಇಡ್ಲಿ ವಡೆ ಇದು ಸಾಂಬಾರು ಎಲ್ಲ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ. ಇವಾಗ ನೋಡಿ ಎಲ್ಲನೂ ಕರೆದಿಟ್ಕೊತಾ ಇದ್ದೀನಿ. ಸುಮಾರು ಒಂದು 20-25 ಇನ್ನೂ ಜಾಸ್ತಿನೇ ಆಗುತ್ತೆ. ಒಂದು 30 ಮೇಲೆ ಆಗುತ್ತೆ.
ನಾನು ಹಾಕ್ಕೊಂಡಿರೋ ಬೇಳೆಗೆ ಇವಾಗ ನೋಡಿ ಇದಿಷ್ಟು ನೋಡಿ ಒಳಗಡೆ ನೋಡಿ ಟೆಕ್ಸ್ಚರ್ ನೋಡಿ ಹೆಂಗಿರುತ್ತೆ, ಮೇಲೆ ಫುಲ್ಲು ಕ್ರಿಸ್ಪಿ, ಒಳಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿ ಬೆಂದಿದೆ ಎಲ್ಲನೂ. ಇನ್ನೊಂದು 5-6 ರೌಂಡ್ ಹಾಕ್ಕೊತೀನಿ ಇವಾಗ. ಅವೆಲ್ಲ ಹಾಕ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಪರ್ಫೆಕ್ಟಾಗಿ ಬರುತ್ತೆ. ಸೇಮ್ ಹೋಟೆಲಲ್ಲಿ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ. ಇವಾಗ ಇನ್ನೊಂದು ಕಡೆ ಕಾಫಿಗೆ ಇಟ್ಕೊತಾ ಇದ್ದೀನಿ. ಕಾಫಿ ಮತ್ತು ವಡೆ ತಿನ್ನಬೇಕು ಅಂತಲೇ ಮಾಡ್ಕೊಂಡಿದ್ದು ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಜಾಸ್ತಿನೇನು ತಿನ್ನೋಕ್ಕೆ ಹೋಗಲ್ಲ, ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ಇದ್ದೀನಿ. ತುಂಬಾನೇನು ತಿನ್ನೋಕ್ಕೆ ಹೋಗೋದಿಲ್ಲ. ನನ್ನ ಮಗ ಕೇಳ್ದ ಅಂತ ಅಷ್ಟೇ ಜಾಸ್ತಿ ಮಾಡಿದ್ದು. 1-2 ತಿಂದ್ಬಿಟ್ಟು ಅವ್ರು ಹಾಕ್ಕೊಂಡು ಕೊಡ್ತೀನಿ. ಇದನ್ನು ಎತ್ತಿಟ್ಟು ಫ್ರಿಜ್ಗೆ ಸೋಡಾ ಹಾಕೋಕ್ಕೆ ಮುಂಚೆ ಎತ್ತಿಡಬೇಕು. ಸೋಡಾ ಹಾಕ್ಬಿಟ್ಟು ಎತ್ತಿಟ್ರೆ ಎಣ್ಣೆ ಎಲ್ಲ ಕುಡ್ಕೊಂಬಿಡುತ್ತೆ, ಅವಾಗ ಚೆನ್ನಾಗಿ ಬರೋದಿಲ್ಲ. ನೋಡಿ ಇಷ್ಟು ಮಾಡಿದ್ದೀನಿ, ಇನ್ನೂ ಹಾಕಬೇಕು, ಆಮೇಲೆ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.